ಯಾವಾಗ್ಲೂ ಯಾಕೆ ಹೀಗಾಗುತ್ತೆ? ಎಲ್ಲ ಆಗುತ್ತೆ ಅನಿರುದ್ಧ್, ಎಲ್ಲ. ಆದ್ರೆ ಏನಾಗ್ಬೇಕೋ ಅದ್ ಮಾತ್ರ ಆಗೋದಿಲ್ಲ. ಇದು ನನ್ ಬ್ಯಾಡ್ ಲಕ್ಕು, ನಿನ್ ಬ್ಯಾಡ್ ಲಕ್ಕು ಅರ್ಥನೇ ಆಗ್ತಿಲ್ಲ. ನನಗ್ ಕಾವ್ಯ ಬೇಕು, ಕಾವ್ಯಗೆ ಬೇರೆ ಯಾರೋ ಬೇಕು. ಎಲ್ಲ ರಿಲೇಶನ್ಶಿಪ್ಸು ಯಾಕಿಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೆ? ನಾನ್ ಇನ್ಸೆಕ್ಯೂರ್ ಆಗಿದ್ದೀನಿ ಯಾಕಂದ್ರೆ ನನಗ್ ಗೊತ್ತು ವಿ ಅನುಪಮಾ ಜೊತೆ ಇದ್ದಾನೆ. ಅಂಡ್ ಅಟ್ ದ ಸೇಮ್ ಟೈಮ್ ನಾನಿಲ್ಲಿ ನಿನ್ ಜೊತೆ. ಈ ಸಂಬಂಧಗಳು ಗಂಟು ಕಟ್ಕೊಂಡಾಗ ಕಾವ್ಯ, ಆ ಗಂಟನ್ನ ನಾವೇ ಬಿಡಿಸ್ಬೇಕು ತಾನೆ? ಅಯ್ಯೋ ಹುಷಾರು, ದಾರಿ ಸ್ವಲ್ಪ ಕಷ್ಟವಾಗಿದೆ. ಬೇರೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋದು, ಹೇಳೋದು, ಮಾಡೋದು ಎಲ್ಲ ಸರಿ. ಆದ್ರೆ ಯಾವಾಗ ಗೊತ್ತಾಗುತ್ತಲ್ಲ, ಬರೀ ಒಂದು ಪೇಪರ್ ಮೇಲೆ ಸೈನ್ ಮಾಡೋದ್ರಿಂದ ನಮ್ಮ ಇಷ್ಟು ವರ್ಷದ ಸಂಬಂಧ ಮುಗ್ದು ಹೋಗುತ್ತೆ ಅಂತ ಆ ಕೈಕಾಲೆ ಓಡಲ್ಲ. ಆದ್ರೆ ಈಗ ಸಿಗ್ನೇಚರ್ಸ್ ಮಾಡಾಗಿದೆ. ಮುಂದೆ ಕಷ್ಟದ ದಾರಿಲೇ ತಾನೇ ನಡಿಬೇಕು. ಜೀವನದಲ್ಲಿ ಯಾವಾಗಲೇ ಏನೇ ಕಷ್ಟ ಇದ್ರೂ ನಾನಿದ್ದೇನೆ. ಹಾಗಾದ್ರೆ ಈಗ ಅನುಪಮ ಬದಲಾಗಿದ್ದಾಳೆ ಅಂದ್ರೆ ನಾನು ಕೂಡ ಮೊದಲಿನ ವನ್ರಾಜ್ ಆಗಿ ಇರೋದಿಲ್ಲ. ಇನ್ನು ಯಾವುದೇ ಕರುಣೆ ತೋರ್ಸಲ್ಲ. ಆಗೋದೇನಿದ್ರು ಯುದ್ಧ ಮಾತ್ರ. ಗೊತ್ತಿದೆ. ರೆಡಿ. ಈ ಗುಸುಗುಸು ಅಂತ ಏನ್ ಮಾತಾಡ್ತಿದ್ಯಾ? ಏನ್ ಹೇಳ್ಬೇಕು ಅದನ್ನ ನನ್ ಮುಂದೆ ಹೇಳೋ. ಏಯ್ ಸರಳ, ನಿನ್ ಹೊಟ್ಟೆಲೇನಾದ್ರೂ ನೋವಿದ್ರೆ ಅದನ್ನ ನಾನ್ ಸರಿ ಮಾಡ್ಲಾ? ಏನ್ ಮಾತಾಡ್ತಿದ್ರು ಕೇಳಿಸ್ಕೊಳ್ಳು. ಕರ್ಕೊಂಡು ಹೋಗಿ ಅವ್ರನ್ನ. ಅಷ್ಟಕ್ಕೂ ನಿಮ್ಮಮ್ಮ ಮಾಡ್ತಾ ಇರೋ ಕೆಲ್ಸಕ್ಕೆ ನೀವೆಲ್ರೂ ತಲೆ ತಗ್ಗಿಸ್ಕೊಂಡಿರ್ಬೇಕು. ನೋಡಿದ್ಯಾ, ಲಲಿತಕ್ಕ ನಾನಿ ಅಂತ ಮೆರಿತಿದ್ಲು, ತಲೆ ತಗ್ಸೋ ತರ ಆಯ್ತಲ್ಲ. ನೋಡ್ದೆ ಅಜ್ಜಿ, ನಡೀರಿ, ನೀವ್ ನಡೀರಿ. ನನಗೆ ಈ ತರ ಸೊಸೆ ಏನಾದ್ರೂ ಇದ್ದಿದ್ರೆ ನಾನು ಅವಳನ್ನ ಬಾವಿಗೆ ತಳ್ಬಿಡ್ತಿದ್ದೆ, ಇಲ್ಲಾಂದ್ರೆ ನಾನೇ ಬಿದ್ದು ಹೋಗ್ತಿದ್ದೆ. ಅಜ್ಜಿ ಅಜ್ಜಿ, ನನ್ ಸೊಸೆ ಬಗ್ಗೆ ಇನ್ನೊಂದೇ ಒಂದು ಮಾತೇನಾದ್ರೂ ಆಡಿದ್ರೆ ಕಿವಿ ಮೇಲೆ ಹೆಂಗ್ ಸಿತಾರ್ ಬಾರಿಸ್ತೀನಿ ಅಂದ್ರೆ 100 ವರ್ಷ ಆದ್ರೂ ನಿನ್ ಕಿವಿಲ್ ಅದೇ ಸೌಂಡ್ ಕೇಳಿಸ್ತಿರ್ಬೇಕು. ಯಾರಿಗ ಹೆದರ್ಸ್ತಿರಲ್ಲ ತಕ್ಕ? ನೀವೇ ಯೋಚಿಸಿ ನಿಮ್ ಸೊಸೆ ಏನ್ ಮಾಡಿದಾಳೆ ಅಂತ. ಗಂಡ ವಾಪಸ್ ಮನೆಗ್ ಬಂದು ಜೊತೆಗಿರ್ಬೇಕು ಅಂತಿದ್ರೆ ಇವಳೆ ಮುಂದಕ್ಕೆ ಹೋಗಿ ಡಿವೋರ್ಸ್ ಕೊಡ್ಬೇಕು ಅಂತಿದ್ದಾಳೆ. ತನ್ ಸಂಸಾರಕ್ಕೆ ತಾನೇ ಬೆಂಕಿ ಹಚ್ಕೋತಿದ್ದಾಳೆ. ಹಂಗ ಯಾರಾದ್ರೂ ಮಾಡ್ತಾರ? ಅವಳ ಸೌತಿನ ಮನೆಯೊಳಗ್ ಬರಕ್ ಬಿಟ್ಲು. ಅದು ಅಲ್ದೆ ಅವಳನ್ನ ಮನೇಲಿ ಇಟ್ಕೊಂಡ್ಲು. ಯಾವ ಹೆಣ್ಣು ಈ ತರ ಮಾಡ್ತಾಳೆ ಹೇಳಿ ಲಲಿತಕ್ಕ? ನಿಮ್ ಸೊಸೆ ಮಾಡಿ ಸರಿನಾ? ಅವಳು ಮಾಡಿ ಸರಿಯಲ್ಲ. ನೋಡಿ, ನೀವೇ ಒಪ್ಕೋತಾ ಇದೀರಾ ಅವಳು ತಪ್ಪು ಮಾಡಿದ್ಲು ಅಂತ. ಮತ್ ನಾವು ತಪ್ಪು ಅಂದ್ರೆ ಯಾಕೆ ತಡಿತಿದ್ದೀರಾ? ಹಾ, ಯಾಕಂದ್ರೆ ಅವಳು ನನ್ ಸೊಸೆ. ಅವಳನ್ನ ದಂಡ್ಸೋಕೆ, ಅವಳ ಜೊತೆ ಜಗಳ ಮಾಡೋಕೆ, ಅವಳನ್ನ ಬೈಯೋಕೆ ನನಗ್ ಮಾತ್ರ ಹಕ್ಕಿದೆ, ಬೇರೆ ಯಾರಿಗೂ ಇಲ್ಲ. ಬೇರೆ ಯಾವಳಾದ್ರೂ ಅವಳ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ರುಬ್ಬೋ ಗುಂಡ್ ಇಲ್ದೇನೆ ಚಟ್ನಿ ಮಾಡಿ ತಟ್ಟಲ್ ಹಾಗೆ ಬಡಿಸ್ಬಿಡ್ತೀನಿ. ನನ್ ತಾತನ್ ಕರಿಬೇಕು ಅನ್ಸುತ್ತೆ. ನೆನ್ಪಿರ್ಲಿ, ಗೋಪಾಲ ನಿಂಗೆ 1 ನಾಲ್ಗೆ ಕೊಟ್ಟಿದ್ರೆ ಈ ಲಲಿತಂಗೆ ಡಬಲ್ ನಾಲ್ಗೆ ಕೊಟ್ಟಿದ್ದಾನೆ. ಅಲ್ಲ, ನನ್ ಸೊಸೆ ಬಗ್ಗೆ ಮಾತಾಡೋಕು ಮುಂಚೆ ನಿನ್ನ ಮತ್ತೆ ನಿನ್ ಸೊಸೆ ಬಗ್ಗೆ ಯೋಚಿಸು. ಏಯ್ ಸರಳ, ನಿನ್ ಸೊಸೆ ಅಣ್ಣ ಅಂತ ಹೇಳ್ಕೊಂಡು ಅವ್ನ್ ಯಾವನೋ ಈಗ್ಲೂ ಬರ್ತಾನಲ್ಲ. ಅಲ್ಲ, ನಿನ್ ಸೊಸೆ ಅಂತೂ 1 ವರ್ಷದೊಳಗೆ ನಿನ್ನ ಅರ್ಧ ರಾತ್ರಿಲಿ ಮನೆಯಿಂದ ಹೊರಗೆ ಹಾಕದ್ಲು. ಅಲ್ಲ, ನಿನ್ ಸೊಸೆ ನಿನ್ನಿಂದಾನೇ ಕಾಲು ಒತ್ತಿಸ್ಕೊತಾಳೆ. ಹಾ, ಬಂದ್ಬಿಟ್ಲು ದೊಡ್ಡದಾಗಿ ನನ್ ಸೊಸೆ ಬಗ್ಗೆ ಮಾತಾಡೋದಕ್ಕೆ. ಸುಮ್ನೆ ಇರಿ ನೀವು. ಅಲ್ಲ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೆತ್ತಮ್ಮನ್ ಬಗ್ಗೆನೇ ಯೋಚನೆ ಮಾಡಲ್ಲ, ಆದ್ರೆ ನನ್ನ ಅನುಪಮ ನನ್ ಬಗ್ಗೆ ಯೋಚನೆ ಮಾಡ್ತಾಳೆ. ಅವಳು ನಮ್ಮನೆ ಮಹಾಲಕ್ಷ್ಮಿ, ನಮ್ಮ ಅಡ್ಗೆ ಮನೆ ಅನ್ನಪೂರ್ಣೆ. ಅವಳು ಸಂಬಂಧಗಳನ್ನ ನಿಭಾಯಿಸ್ತಾಳೆ, ಹಿರಿಯರ್ನ ದೇವ್ರು ಅನ್ಕೋತಾಳೆ. ಹಾಗೆ ಅವಳು ಸಮಯ ಮತ್ತೆ ಸಂಸ್ಕಾರದ ಜೊತೆ ನಡೀತಾಳೆ. ಅಲ್ಲ, ನನ್ ಸೊಸೆ ಬಗ್ಗೆ ಮಾತಾಡಕ್ ದೊಡ್ಡದಾಗ್ ಬಂದ್ಬಿಟ್ಲು ಇವಳು. ನೀನು ನನ್ ಸೊಸೆ ಕಾಲಿನ ಧೂಳ್ಗೂ ಸಮ ಇಲ್ಲ. ದೊಡ್ಡದಾಗ್ ಬಂದ್ಬಿಟ್ಲು ನನ್ ಸೊಸೆ ಬಗ್ಗೆ ಮಾತಾಡ. ಹೋಗಿ ಹೋಗಿ, ನಿಮ್ ಸೊಸೆ ಸತಿ ಸಾವಿತ್ರಿ ಆಗಿದ್ರೆ ನಿಮ್ ಮಗ ಬೇರೆ ಹೆಂಗಸಿನ ಹತ್ರ ಹೋಗ್ತಾ ಇರ್ಲಿಲ್ಲ. ನಿಮ್ ಸೊಸೆ ಗುಣನೇ ಸರಿ ಇಲ್ಲ. ಅಯ್ಯೋ ಅಜ್ಜಿ, ಅಯ್ಯೋ, ಯಾರಾದ್ರೂ ಕಾಪಾಡಿ.
ಅಲ್ಲ ಇವ್ಳು ನೋಡಿ ಹೇಗೆ ಮಾತಾಡ್ತಿದ್ದಾಳೆ. ಇವ್ರು ನನ್ನನ್ನ ಸಾಯಿಸೋದಕ್ ನೋಡ್ತಾ ಇದ್ದಾರೆ. ಅಯ್ಯೋ ನಿನ್ನ ಕೋಳಿ ಕಾಲ್ ಮುರ್ದಾಕ್ದಂಗೆ ಹಂಗೆ ಮುರಿದು ಬಿಡ್ತೀನಿ. ಕೇಳಿಸ್ತಾ? ಒಂದ್ ವೇಳೆ ಪೊಲೀಸ್ ಅವ್ರು ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇನ್ನೂ ಒಂದೆರಡು ಬಾರ್ಸ ಹೋಗ್ತೀನಿ ನಾನು. ಹೋಗಿ ಹೋಗಿ ನೋಡಿ ಇನ್ಸ್ಪೆಕ್ಟರ್ ಸರ್, ನಿಮ್ ಬಿಡಿ ನನ್ನ. ಮಾಡ್ತಾ ಇದ್ದಾರೆ ಇವರು. ನನ್ ಕಂಪ್ಲೇಂಟ್ ಬರ್ಕೊಳ್ಳಿ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ. ಮೊದಲು ನೀವೆಲ್ಲ ಸುಮ್ಮನೆ ಇರಿ. ನಾವು ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ನೀವು ನನ್ನನ್ನು ಅರೆಸ್ಟ್ ಮಾಡಿ. ನಿಮ್ಮನ್ನಲ್ಲ, ನಾವು ಇವ್ರನ್ನ ಅರೆಸ್ಟ್ ಮಾಡಕ್ ಬಂದಿರೋದು. ಅಯ್ಯೋ ಇನ್ಸ್ಪೆಕ್ಟರ್, ನನ್ ಮಾತನ್ನ ಸ್ವಲ್ಪ ಕೇಳಿ. ಸರ್, ಇವ್ರು ನಮ್ಮ ಅಕ್ಕ. ನೀವು ಇವರು ಬದಲಾಗಿ ನನ್ನನ್ನು ಅರೆಸ್ಟ್ ಮಾಡಿ, ಆದ್ರೆ ನಮ್ಮ ಅಕ್ಕನ್ಗೆ ಏನು ಮಾಡಬೇಡಿ ಪ್ಲೀಸ್. ಐ ಆಮ್ ಸಾರಿ. ನನಗೆ ನನ್ನ ಡ್ಯೂಟಿ ಮಾಡೋದಕ್ಕೆ ಬಿಡಿ. ಕರ್ಕೊಂಡು ನಡೀರಿ ಇವ್ರನ್ನ. ಅಯ್ಯೋ ಅಯ್ಯೋ ನಾನ್ ಹೇಳೋದನ್ನ ಸ್ವಲ್ಪ ಕೇಳಿ. ಅಯ್ಯೋ ನಾನೇನು ಮಾಡಿಲ್ಲ. ಕರ್ಕೊಂಡು ಬನ್ನಿ. ಇವಳೇ ಬೇಕು ಬೇಕು ಅಂತ ಸರಿ, ಜಗಳ ಸರ್, ಆಡ್ತಿದ್ದು. ಬಿಡಿ. ಅವ್ಳು ಜಗಳ ಬಂದ್ರೆ ನಾನ್ ಬಿಡೋದಕ್ಕಾಗ. ಒಂದ್ ನಿಮಿಷ ಇನ್ಸ್ಪೆಕ್ಟರ್. ಸಾರಿ ಮಿಸ್ಸಸ್, ವಾಟ್ ಎವರ್ ಯುವರ್ ನೇಮ್ ಇಸ್. ಅಮ್ಮನ್ನ ಜೈಲಿಗೆ ಕಳ್ಸೋ ನಿಮ್ ಕನ್ಸು ಕನ್ಸಾಗೆ ಉಳಿದ್ ಬಿಡತ್ತೆ. ನೀವು ಪೊಲೀಸ್ ಕರ್ಕೊಂಡ್ ಬಂದ್ರೆ ನಾನ್ ಲಾಯರ್ನ ಕರ್ಕೊಂಡ್ ಬಂದಿದ್ದೀನಿ. ನಾನೇ ಮಾಮ ಕಾಲ್ ಮಾಡಿ ಕರೆದಿದ್ದು. ಥ್ಯಾಂಕ್ ಯು. ಈಗ ನೀವೇನಾದ್ರೂ ಸ್ವಲ್ಪ ಬಾಲ ಬಿಚ್ಚಿದ್ರು ಒಬ್ಬ ಸೀನಿಯರ್ ಸಿಟಿಸನ್ಗೆ ತೊಂದರೆ ಕೊಟ್ಟಿದ್ದಕ್ಕೆ, ಅವ್ರ ಜೊತೆ ಜಗಳ ಆಡಿದ್ದಕ್ಕೆ, ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಕ್ಕೆ ಕೇಸ್ ಹಾಕ್ತೀನಿ ನಾನ್ ನಿಮ್ಮ ಮೇಲೆ. ನಿಮ್ ಮದ್ವೆಗೆ ಎಷ್ಟು ಜನ ಬಂದಿದ್ರು ಅದಕ್ಕಿಂತ ಜಾಸ್ತಿ ಲಾಯರ್ಸ್ನ ಇಲ್ಲಿ ತಂದು ನಿಲ್ಲಿಸ್ಬಿಡ್ತೀನಿ. ಈಗ ಹೇಳಿ, ನೀವು ನಿಮ್ ಕಂಪ್ಲೇಂಟ್ ವಾಪಸ್ ತಗೋತೀರೋ ಇಲ್ಲ ಕೋರ್ಟಲ್ಲಿ ನೋಡ್ಕೊಳ್ಳೋಣ? ನಾನು ಎರಡಕ್ಕೂ ರೆಡಿ ಇದ್ದೀನಿ. ಇನ್ಸ್ಪೆಕ್ಟರ್ ಸರ್, ನೀವ್ ಇವ್ರನ್ನ ಬಿಟ್ಬಿಡಿ. ನಾನ್ ನನ್ನ ಕಂಪ್ಲೇಂಟ್ ನ ವಾಪಸ್ ತಗೋತಾ ಇದ್ದೀನಿ. ನಮ್ದು ಯಾವ್ದೇ ಜಗಳ ಇಲ್ಲ. ನಾವಿಬ್ರು ಅಕ್ಕಪಕ್ಕದ ಮನೆಯವರು. ಕ್ಷಮಿಸಿ ಅಮ್ಮ, ಹೋಗಕ್ ಬಿಡಿ ಅವ್ರನ್ನ. ಬನ್ನಿ. ನಡಿ. ಥ್ಯಾಂಕ್ ಯು. ಅಯ್ಯೋ ಅಮ್ಮ, ಇಟ್ಸ್ ಓಕೆ. ಕಾವ್ಯ, ಹೌ ಆರ್ ಯು ಡೂಯಿಂಗ್? ಬೈ ದ ವೇ, ನಿಂಗಂತೂ ವಿಷಯ ಗೊತ್ತಾಗೇ ಇರುತ್ತಲ್ವಾ, ಈ ಸಿಟಿ ಹೊರಗಡೆ ಕರ್ಫ್ಯೂ ಹಾಕಿದ್ದಾರೆ. ಅಂಡ್ ಮಿಸ್ಟರ್ ಅಂಡ್ ಮಿಸಸ್ ವನರಾಜ್ ಇವತ್ ರಾತ್ರಿ ಅಲ್ಲೇ ಆ ರೆಸಾರ್ಟ್ ಅಲ್ಲೇ ಉಳ್ಕೋತಿದ್ದಾರೆ. ಓ ಮೈ ಗಾಡ್, ಲುಕ್ ಅಟ್ ದಟ್. ನಿನ್ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ನೈಸ್. ಹಾಯ್. ಅಯ್ಯೋ ಪಾಪ, ಇವರು ಆಕ್ವರ್ಡ್ ಫೀಲ್ ಮಾಡ್ತಿದ್ದಾರೆ. ಇವರನ್ನ ಒಳಗ್ ಕರ್ಕೊಂಡು ಹೋಗು, ಏನಾದ್ರೂ ತಿನ್ಸು ಕುಡ್ಸು, ಇವ್ರ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡು. ಯಾಕಂದ್ರೆ ಮಿಸ್ಟರ್ ವನರಾಜ್ ಇವತ್ತು ಬರಲ್ಲ. ಹ್ಯಾವ್ ಎ ಗುಡ್ ಟೈಮ್, ಎಂಜಾಯ್ ಯುವರ್ ಸೆಲ್ಫ್. ಬಾಯ್. ಬನ್ನಿ ಅಮ್ಮ. ಕಾವ್ಯ, ಚಿಂತೆ ಮಾಡ್ಬೇಡ ಆಯ್ತಾ? ಅವರಿಬ್ರು ಬಂದ್ಬಿಡ್ತಾರೆ. ನಾವು ಎಲ್ಲಾದ್ರೂ ಹೋಗಿ ಕಾಫಿ ಕುಡಿಯೋಣವಾ? ನಿನ್ ಮೂಡ್ ಸರಿಯಾಗುತ್ತೆ ಅಷ್ಟೇ. ನೀರ್ ಕುಡೀರಿ, ಕುಡೀರಿ ಕುಡೀರಿ. ಇಟ್ಸ್ ಓಕೆ. ಇವತ್ ನಾಗಿಣಿ ಇರ್ಲಿಲ್ಲ ಅಂದಿದ್ರೆ ನಾನ್ ಶ್ರೀಕೃಷ್ಣನ್ ಜನ್ಮಸ್ಥಾನಕ್ಕೆ ಹೋಗ್ಬಿಡ್ತಿದ್ದೆ. ಅದ್ ಹೋಗ್ಬಿಡ್ತಿದ್ರಿ? ನಿಮ್ಮೊಬ್ರು ಜೊತೆನೆ ಅಲ್ವಾ ನನ್ನ ಆಟ ಯಾವಾಗ್ಲೂ ಸರಿ ಸಮಾನವಾಗಿ ನಡೆಯೋದು. ನೀವ್ ಜೈಲ್ಗೆ ಹೋಗ್ಬಿಟ್ರೆ ನಾನ್ ಈ ಚಿಕ್ಕೋರ್ ಜೊತೆ ಏನ್ ಆಟ ಆಡ್ಲಿ ಅಮ್ಮ? ಅದಕ್ಕೆ ನಿಮ್ಮನ್ ಹೋಗಕ್ ಬಿಡ್ಲಿಲ್ಲ. ನಾಗಿಣಿ ಅಂದ್ರೆ ನಿನ್ ತರ ಇರ್ಬೇಕು. ಥ್ಯಾಂಕ್ ಯು. ಅಯ್ಯೋ ಅಂಕಲ್, ಪ್ಲೀಸ್ ಡೋಂಟ್ ಎಂಬರಾಸ್ ಮೀ. ನೀವೆಲ್ಲರೂ ನನ್ನ ಫ್ಯಾಮಿಲಿನೇ ತಾನೆ? ಫ್ಯಾಮಿಲಿ? ರಿಯಲಿ? ಹಾಗಾದ್ರೆ ಸಂಬಂಧ ಫಿಕ್ಸ್ ಅನ್ಕೊಳ್ಳ? ಲೋ ರಾಮು. ಓ ಗಾಡ್, ಇವರು ಮತ್ತೆ ಶುರು ಮಾಡಿದ್ರು. ಅಯ್ಯೋ ನನ್ನ ನೆನಪಿನ ರಾಜ, ಇವರಿಗೆ ಮದುವೆ ಆಗೋಗಿದೆ. ಈ ವಿಷಯ ನನಗೆ ರಿಮೆಂಬರೇ ಇರ್ಲಿಲ್ವಲ್ಲ. ಲಲಿತಾ, ಒಂದು ಮಾತು ಹೇಳ. ಇಲ್ಲಿವರೆಗೂ ನೀನು ಸೊಸೆ ಜೊತೆ ಜಗಳ ಆಡೋದನ್ನ ನೋಡಿದ್ದೆ. ಇವತ್ತು ಮೊದಲನೇ ಸಲ ನೀ ಸೊಸೆಗೋಸ್ಕರ ಹೋರಾಡೋದನ್ನ ನೋಡಿ ತುಂಬಾ ಖುಷಿ ಆಯ್ತು.
ಇವತ್ತು ಮೊದಲನೇ ಸಲ ಅನಿಸ್ತು ನೀನು ಅನುಪಮ ಅತ್ತೆ ಅಲ್ಲ ಅಮ್ಮ ಅಂತ. ಬಹುಶಃ ನಾನು ಬೇಗ ಅವಳಮ್ಮ ಆಗ್ಬೇಕಾಗಿತ್ತು. ನಾನು ಒಳ್ಳೆ ಅತ್ತೇನೂ ಆಗ್ಲಿಲ್ಲ. ಏನಾದ್ರೂ ಅನುಪಮನ ನಾನು ಮಗಳು ಅಂದ್ಕೊಂಡು ಮುಂದೆ ಓದೋದಕ್ಕೇನಾದ್ರೂ ಕಳಿಸಿದ್ದಿದ್ರೆ ವನರಾಜ್ ಮತ್ತೆ ಅನುಪಮ ಮಧ್ಯೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ವಿಷಯ ಡೈವರ್ಸ್ವರೆಗೂ ಹೋಗ್ತಾನೆ ಇರ್ಲಿಲ್ಲ. ಮನಸ್ಸು ಸಣ್ಣದು ಮಾಡ್ಕೋಬೇಡಲ್ಲಂತ. ನೀನೇನೇನ್ ಮಾಡ್ಬೋದಿತ್ತು ಅದನ್ನೆಲ್ಲ ನೀನ್ ಮಾಡ್ದೆ. ಆದ್ರೆ ಇನ್ನೂ ನಿರ್ಧಾರ ಆಗಿಲ್ಲ. ಇನ್ನು ಈ ಲಲಿತಾ ಸೋತೂ ಇಲ್ಲ. ಗೋಪಾಲ ಕಣ್ ಬಿಟ್ಬಿಟ್ರೆ ಅಲ್ಲಿ ರೆಸಾರ್ಟ್ ಅಲ್ಲಿ ನನ್ ಮಗ ಮತ್ತೆ ಸೊಸೆ ಮಧ್ಯೆ ಇರೋ ಅಂತರ ಕಮ್ಮಿ ಆಗ್ಬಿಡುತ್ತೆ.